ಯಾರೋ ಸಾಧಕರೊಬ್ಬರು, ಹೆಸರು ಸರಿಯಾಗಿ ಗೊತ್ತಾಗಲಿಲ್ಲ, ಸಾಧಕರೊಬ್ಬರು ನನಗೆ ಜಾಬ್ ಸಿಗಬೇಕಾಗಿದೆ, ಜಾಬ್ ಸಲುವಾಗಿ ನಾನು ಹುಡುಕ್ತಾ ಇದ್ದೀನಿ, ಎಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀನಿ, ಜಾಬೇ ಸಿಗ್ತಾ ಇಲ್ಲ ಗುರುಜಿ, ಏನಾದರೂ ಅದಕ್ಕೆ ತಂತ್ರಗಾರಿಕೆ ಏನಾದರೂ ಇದೆಯಾ, ಮಂತ್ರ ಇದೆಯಾ, ಅಥವಾ ಯಂತ್ರಗಳು ಏನಾದರೂ ಇದೆ ಕಟ್ಕೊಂಡು ಹೋಗಲಿಕ್ಕೆ, ಏನು ಮಾಡಬೇಕು, ಏನಾದರೂ ಒಂದು ಉಪಾಯ ಹೇಳಿ ಅಂತ ತಿಳ್ಕೊಂಡು ಒಬ್ಬ ಸಾಧಕ ಮಹಾಶಯರು ಕೇಳಿದ್ದಾರೆ. ಅವರು ಕೇಳಿ ಸುಮಾರು ದಿನಗಳಾದವು. ನನಗೆ ಈಗಾಗಲೇ ಕೆಲವೊಂದು ಶೆಡ್ಯೂಲ್ ಮಾಡಿಟ್ಟ ಕಾರಣ ಈಗ ಅದನ್ನು ನಾನು ನಿಮ್ಮೆದುರು ಹೇಳ್ತಾ ಇದ್ದೇನೆ. ಆ ಮಹಾಶಯರು ನೋಡಲಿ ಇದನ್ನು. ಜಾಬ್ ಸಿಗೋದು ಭಾಳ ಕಠಿಣ ಅದ. ಕೆಲವು ಮಂದಿಗೆ ಈಜಿ ಜಾಬ್ ಸಿಗ್ತವೆ. ಕ್ಯಾಂಪಸ್ ಇಂಟರ್ವ್ಯೂಗೆ ಇನ್ನೂ ಮುಗಿತಾ ಇದ್ದಂತೆ ಅವ್ರಿಗೆ ಜಾಬು ಕನ್ಫರ್ಮ್ ಆಗಿಬಿಡುತ್ತೆ. ಅವ್ರಿಗೆ ಖುಷಿ ಇರ್ತದೆ, ಟೆನ್ಷನ್ ಲೆಸ್ ಇರ್ತಾರೆ. ಕೆಲವು ಮಂದಿಗೆ ಎಜುಕೇಷನ್ ಮುಗಿಸಿದ ಮೇಲೂ BU, BPT, ಸೊ ಇನ್ನೇನು ಯಾವುದು ಕೋರ್ಸ್ ಮುಗಿಸ್ತಾರ, ಹೆಚ್ಚಾಗಿ BE ಇದವರಿಗೆ ಕ್ಯಾಂಪಸ್ ಇಂಟರ್ವ್ಯೂ ಮೂಲಕ ಬೇಗ ಸಿಗುತ್ತೆ. ಹುಡುಕಿದವರಿಗೆ ಹುಡುಕಾಡ್ತಾರೆ ಪಾಪ. ಕೇವಲ 10,000 ರೂಪಾಯಿಗೋಸ್ಕರ ಒಂದು BE ಮುಗಿಸ್ಕೊಂಡು 10,000 ರೂಪಾಯಿಗೋಸ್ಕರ ದುಡಿಯೋ ಮಂದಿ ನಾನು ನೋಡಿದ್ದೀನಿ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇರಲಿ ಅಂತ ತಿಳ್ಕೊಂಡು. ಅದಕ್ಕೆ ಸಹಿತ ಕೆಲವು ಮಂದಿಗೆ ಜಾಬ್ ಸಿಗೋದು ಭಾಳ ಕಠಿಣ ಇರ್ತದೆ. ಅಂಥವರು ಈ ಪ್ರಯತ್ನವನ್ನು ಮಾಡಿ. ಒಂದು ಮಂತ್ರ ಬರ್ತದೆ, ವಿಶೇಷವಾಗಿ ಯಾವುದೇ ಕೆಲಸ ಕಾರ್ಯಗಳಿಗಾಗಿ, ಯಶಸ್ಸು ಪ್ರಾಪ್ತಿಗಾಗಿ ಮತ್ತು ಪರಿಹಾರಕ್ಕಾಗಿ, ಆನಂತರ ಹಿಡಿದ ಕಾರ್ಯ ಯಶಸ್ಸು ಆಗಲಿಕ್ಕೋಸ್ಕರ ಗಣಪತಿ ಮತ್ತು ಹನುಮಂತ ದೇವ್ರದ್ದು ಮಂತ್ರಗಳು ಅತ್ಯಂತ ಫೇಮಸ್ ಅದಾವೆ. ಗಣಪತಿ ಮಂತ್ರ ಮತ್ತು ಹನುಮಂತ ದೇವ್ರ ಮಂತ್ರ. ಇಲ್ಲಿ ಒಂದು ಹನುಮಂತ ದೇವ್ರ ಮಂತ್ರವನ್ನು ನಾನು ನಿಮಗೆ ಹೇಳ್ತೀನಿ. ಈಗ ನಾನು ಹಂಗೆ ಹೇಳ್ತೀನಿ, ಮುಂದೆ ನೀವೇನು ಮಾಡಬೇಕು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕಂಠಪಾಠ ಮಾಡಿರಿ, ದಿನಾಲು ನಾ ಹೇಳ್ದಂಗೆ ಹೇಳ್ರಿ ಇಷ್ಟೇ. ಏನು ಮಾಡಬೇಕು, ಯಾವುದೇ ಸೋಮವಾರ ದಿವಸ ಒಂದು ಶುರು ಮಾಡಿರಿ. ಏನು, 21 ತಂಡೂಲದ ಅಕ್ಕಿ ತಗೋಬೇಕು. 21 ತಂಡೂಲದ ಅಕ್ಕಿ ಏನಪ್ಪ ಅಂತಂದ್ರೆ, ಎಲ್ಲ ಟೋಟಲ್ ಅಕ್ಕಿ ನಾವು ತೊಗೊಂಡಾಗ ಅದರಲ್ಲಿಗೆ ಏನಪ್ಪ ಅಂದ್ರೆ ತುಂಡಾದ ಅಕ್ಕಿನೂ ಇರ್ತಾವೆ, ಮತ್ತು ಇಡಿಯಾದ ಅಕ್ಕಿನೂ ಇರ್ತಾವೆ, ಹೌದಾ? ಸೊ ತುಂಡಾದ ಅಕ್ಕಿಯನ್ನು ಬಿಟ್ಟು ಇಡಿಯಾದ ಅಕ್ಕಿ ಬರುವಂಗೆ 21 ಕಾಳು ಅಕ್ಕಿ ಕಾಳು ತೊಗೋಬೇಕು. ಅದರೊಳಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ, ಆನಂತರ ಕುಂಕುಮವನ್ನು, ಅದು ಅಕ್ಷತೆ ಆಗಿಬಿಡ್ತದೆ ಅದು, ಹೌದಾ? ಅದನ್ನು ಹಾಕಿ ಆದ ಮೇಲೆ ಆ 21 ತಂಡುಲ ಅಕ್ಕಿಯನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡು ಮತ್ತು ಪ್ಲೇಟ್ನಲ್ಲಿ ತೆಗೆದುಕೊಂಡು ಇದಕ್ಕೆ ಹೋಗಬೇಕು. ಎಲ್ಲಿ, ಆಲದ ಮರದ ಬುಡಕ್ಕಾಗಲಿ, ಅರಳೆ ಮರದ ಬುಡಕ್ಕಾಗಲಿ, ಅಥವಾ ಬನ್ನಿ ಗಿಡದ ಬುಡಕ್ಕಾಗಲಿ, ಸರಿಯಾಗಿ ಕೇಳ್ಕೊಳ್ಳಿ. ಆಲ, ಅರಳಿ, ಬನ್ನಿ, ಇದು ಯಾವುದಾದ್ರೂ 3 ಗಿಡದೊಳಗೆ ಯಾವುದಾದ್ರೂ ಒಂದು ಗಿಡಕ್ಕೆ ಹೋಗಿ ತಂಡುಲ ಅಕ್ಕಿ ಇರ್ತದಲ್ಲ, ತುಂಡಾಗದ ಅಕ್ಕಿಗಳು ಅಂತೀವಿ ನಾವು, ತುಂಡಾಗದ ಅಕ್ಕಿಗಳು. ಸೊ ಅವು ಪುಡಿ ಅಕ್ಕಿ, ನುಚ್ಚಕ್ಕಿ ಅವೆಲ್ಲ ಇರ್ತಾವಲ್ಲ, ಅದು ಬೇಕಾಗಿಲ್ಲ. ತುಂಡಾಗದ ಅಕ್ಕಿಗಳನ್ನು ತೆಗೆದುಕೊಂಡು ಒಂದು ಕಾಯಿ ಹಿಡಿಬೇಕು. ಓಂ ಶ್ರೀಂ ನಮಃ ಅಂತ ಹಾಕಬೇಕು. ಹಾಕಿದ ಮೇಲೆ ದೇವರಿನ ಕರುಣೆಯಿಂದ ನನಗೆ ಒಂದು ಉತ್ತಮವಾದ ಜಾಬ್ ಸಿಕ್ಕಿದೆ ಹೇಳಬೇಕು. ಮತ್ತು ಒಂದು ಅಕ್ಕಿ ಕಾಳು ತಗೋಬೇಕು, ಅದು ಗಿಡದ ಬುಡಕ್ಕೆ ಹಾಕಬೇಕು. ದೇವರಿನ ಕರುಣೆಯಿಂದ ನನಗೆ ಅತ್ಯುತ್ತಮವಾದ ಜಾಬ್ ಸಿಕ್ಕಿದೆ ಹಾಕಬೇಕು. ಹೀಗೆ 21 ಸಲ ಓಂ ಶ್ರೀಂ ನಮಃ ಹೇಳಬೇಕು. ಅದು ಅಕ್ಕಿ ಕಾಳು ಹಾಕಬೇಕು, ಓಂ ಶ್ರೀಂ ನಮಃ ಅನ್ಬೇಕು ಅಂತ ಹೀಗೆ 21 ಸಾರಿ ಹಾಕೋದನ್ನು ಶುರು ಮಾಡಿ. ಮುಂದೆ ಯಾವಾಗ ಶನಿವಾರ ಬರುತ್ತೋ ಆವಾಗ ಸೋಮವಾರದಿಂದ ತಂಡುಲ ಅಕ್ಕಿಯ ಪ್ರಯೋಗ ಮಾಡಿ, ಶನಿವಾರದಿಂದ ಹನುಮಂತ ದೇವ್ರ ಮಂತ್ರವನ್ನು ಜಪಿಸಲಿಕ್ಕೆ ಶುರು ಮಾಡಿ. ಹನುಮಂತ ದೇವ್ರ ಮಂತ್ರವನ್ನು ಎರಡೂ ಕೂಡ, ಅದು ಸಾಯಂಕಾಲ ಮಾಡಬೇಕು, ಇದು ಸಾಯಂಕಾಲ ಮಾಡಬೇಕು. ಏನು ಮಾಡಬೇಕು, ಮಂತ್ರ ಹೀಗಿದೆ. ಈ ಮಂತ್ರವನ್ನು ಸರಿಯಾಗಿ ರಿಪೀಟ್ ಮಾಡಿ ಕೇಳ್ಕೊಳ್ಳಿ. ಮತ್ತು ಗೊತ್ತಾಗದೆ ಹೋದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ನಾ ಈ ಮಂತ್ರವನ್ನು ಟೈಪ್ ಮಾಡಿ ಇಟ್ಟಿರ್ತೀನಿ. ಯಾಕಂದರೆ ಸ್ಕ್ರೀನ್ ಮೇಲೆ ಹಾಕತಕ್ಕಂಥ ಟೆಕ್ನಿಕ್ ನನಗೆ ಗೊತ್ತಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ.
ಸ್ಕ್ರೀನ್ ಮೇಲೆ ಕೆಲವೊಂದು ಹಾಕ್ತಾರೆ, ಬಟ್ ಅದು ನನಗೆ ಬರೋದಿಲ್ಲ, ಏನು ಮಾಡೋದು? ಸೊ ಸ್ಕ್ರೀನ್ಶಾಟ್ ನೀವು ಇದರೊಳಗೆ ಕೊಟ್ಟಿದ್ದನ್ನು, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಆ ಮಂತ್ರವನ್ನು ಕಂಠಪಾಠ ಮಾಡ್ಕೊಳ್ಳಿ. ಏನಪ್ಪ? ಅಸಾಧ್ಯಂ ಸಾಧಕ ಸ್ವಾಮಿನ್ ಅಂದರೆ ಇದು ಮಂತ್ರವನ್ನು ಅನೇಕ ಯೂಟ್ಯೂಬರ್ಸ್ ಕೊಟ್ಟಿದ್ದಾರೆ. ಬಟ್ ನಾನು ಬಹಳ ಕಾಲದಿಂದಲೂ ನಾನು ಇದನ್ನು ಬಳಸ್ತಾ ಬಂದಿದ್ದೀನಿ. ನನಗೆ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಸಿಕ್ಕದು. ಆದರೆ 100ಕ್ಕೆ 100 ರಿಸಲ್ಟ್ ಸಿಕ್ಕಿದ್ದು ಇಲ್ಲವೇ ಇಲ್ಲ. ಅದು ನಮ್ಮ ಇದು ಇರ್ತದೆ. ಕಾರಣ ಅದು ಎಷ್ಟೋ ಮಂದಿ ಸಿಕ್ಕತ್ತೆ. ಆ ಎಷ್ಟೋ ಮಂದಿಗೆ ಇದು 100ಕ್ಕೆ 10 ಮಂದಿ ಸಿಕ್ಕತ್ತಪ್ಪ ಅಂದ್ರೆ ಆ 10 ಮಂದಿ ಒಳಗೆ ನೀವು ಯಾಕಾಗಬಾರ್ದು? ಸೊ ಕೇಳಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ಅಸಾಧ್ಯಂ ತವ ಕಿಂ ವದ. ರಾಮದೂತ ಕೃಪಾ ಸಿಂಧೋ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಹರಿ ಮರ್ಕಟಾಯ ನಮಃ. ಹೌದಾ? ಈ ಮಂತ್ರವನ್ನು ಮಿನಿಮಮ್ 51 ಸಲ ಅಥವಾ 108 ಸಲ ಹೇಳಬೇಕು. ಪ್ರತಿ ಶನಿವಾರ. ಇದು ಶನಿವಾರದ ಶುರು ಮಾಡಿ 111 ದಿವಸ ಅನ್ಬೇಕು. ಸೋಮವಾರ ಶುರು ಮಾಡಿರ್ತೀರಿ, ತಂಡುಳದ ಅಕ್ಕಿಯನ್ನು ತೆಗೆದುಕೊಂಡು ಆಲ ಅಥವಾ ಅರಳೆ ಮತ್ತು ಬನ್ನಿ ಗಿಡದ ಬುಡಕ್ಕೆ ಅದನ್ನು ಹಾಕಿ ಬರ್ತೀರಾ. ಓಂ ಶ್ರೀಂ ನಮಃ ಅಂತಿಕೊಂಡು ಮಂತ್ರವನ್ನು ಹೇಳಿ. ಹೌದಾ? ಸ್ವಲ್ಪ ಒಂದು 10 ನಿಮಿಷದ ಕೆಲಸ ಇದು. ಸಂಕಲ್ಪ ಮಾಡ್ಕೋಬೇಕು. ಅಲ್ಲಿಯೂ ಹಾಕಿದಾಗ ಸಂಕಲ್ಪ ಮಾಡ್ಕೋಬೇಕು, ಇಲ್ಲಿಯೂ ಕೂಡ ಸಂಕಲ್ಪ ಮಾಡ್ಕೋಬೇಕು. ಏನು? ದೇವರೇ ನಿನ್ನ ಕೃಪೆಯಿಂದ ನನಗೆ ಒಂದು ಉತ್ತಮವಾದ ಜಾಬ್ ಸಿಕ್ಕಿದೆ. ಇದು ಸಂಕಲ್ಪ. ಇದನ್ನು 5, 7, 11 ಸಲ 5, 7, 11 ಯಾವುದೇ ಅಂಕಿಯೊಳಗೆ, ಬೆಸ ಅಂಕಿಯೊಳಗೆ ನೀವು ಸಂಕಲ್ಪವನ್ನು ಮೊದಲು ದೇವರಲ್ಲಿ ಹೇಳ್ಕೋಬೇಕು. ಅದು ಹೇಳಿ ಆದ ಮೇಲೆ ಈ ಮಂತ್ರವನ್ನು ಹೇಳಬೇಕು. ಯಾವುದು? ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಹರಿ ಮರ್ಕಟಾಯ ನಮಃ. ಇದು ಭಾಳ ಅದ್ಭುತ ಮಂತ್ರದ. ಇದಕ್ಕೆ ಸಂಬಂಧಿಸಿದಂತೆ 7-8 ಮಂತ್ರಗಳದಾವ. 7-8 ಮಂತ್ರಗಳದಾವ. ಮುಂದೆ ಅವನು ಕೊಟ್ಕೊತೀನಿ. ಯಾಕಂದರೆ ಯಾವುದು ಒಂದಕ್ಕೆ ಕೆಲಸ ಆಗಲಿಕ್ಕಿಲ್ಲ. ಯಾಕಂದರೆ ನೀವು ಅತ್ಯಂತ ಆಸೆಯಿಂದ, ಆಸಕ್ತಿಯಿಂದ, ಉತ್ಸಾಹದಿಂದ ಶುರು ಮಾಡ್ತೀರಿ. ಬೇಗ ನಿಮಗೆ ಸಿದ್ಧಿ ಆಗಲಿಕ್ಕಂದ್ರೆ, ಇದು ಜಾಬ್ ಸಿಗಲಿಕ್ಕಪ್ಪ ಅಂದ್ರೆ ನಿರಾಶೆ ಆಗ್ತೀರಿ. ಆವಾಗ ನಮಗೊಂದು ಆರೋಪ ಕೊಡ್ತೀರಿ. ನೀವು ಹೇಳಿದ್ದು ಮಾಡಿದ್ದೀವಿ, ಆಗಲೇ ಇಲ್ಲ, ನೀವು ಹೇಳಿದ್ದು ಯಾವುದೂ ಆಗೋದಿಲ್ಲ, ಹೀಗೆಲ್ಲ. ನೋಡ್ರಪ್ಪ, ನಾನು ತಿಳಿದದ್ದನ್ನು, ಎಷ್ಟೋ ಜನರಿಗೆ ಹೇಳಿದ್ದನ್ನು, ಅವರಿಗೆ ಫಲಿತಾಂಶ ಸಿಕ್ಕಿದ್ದನ್ನು, ಪರಿಹಾರ ಆಗಿದ್ದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಅಷ್ಟ್ರಿಗೂ ಆಗಬೇಕಂತ ಏನು ಗ್ಯಾರಂಟಿ ಅದ? 100ಕ್ಕೆ 100 ಮಂದಿಗೂ ಆಗೋದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಯಾಕಂದರೆ ಅದಕ್ಕೆ ಅನೇಕ ಕಾರಣ ಇರ್ತಾವೆ. ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕೆ ತಪ್ಪಿತು, ಯಾಕೆ ಆಗೋದಿಲ್ಲ, ಅದಕ್ಕೆ ನಾನು ಹೇಳಿದ್ರೆ ನಿಮ್ಗೆ ಬೇಜಾರಾಗ್ತದೆ. ಅದಕ್ಕೆ ಹೇಳಕ್ಕೆ ಹೋಗೋದಿಲ್ಲ. ಆಗಲಿಕ್ಕಪ್ಪ ಅಂತಂದ್ರೆ ಬೇಜಾರು ಪಡ್ಕೋಬೇಡ್ರಿ. ಮತ್ತೊಂದು ಸಾಧನೆ ಇದ್ದೇ ಅದ. ಅದನ್ನು ಮಾಡಿ, ತಾಳ್ಮೆಯಿಂದ ಮಾಡಿ, ಸಹನೆಯಿಂದ ಮಾಡಿ. ಒಂದಿಷ್ಟು ಮಾಡಿಕೊಂಡು ಸಿಗಲಿಕ್ಕಪ್ಪ ಅಂದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ಇದ್ರಾಗ ಏನು ಮಾಡ್ತೀರಿ ನೀವು? ಪುಕ್ಕಟಿಯಾಗಿ ಮಾಡ್ತೀರಿ ನೀವು. ಕೆಲವೊಬ್ಬರಿಗೆ ಒಂದೇ ಸಾಧನೆ ಕಾಲದೊಳಗೆ ಸಿಕ್ಬಿಡ್ತದೆ. ಕೆಲವೊಂದಿಗೆ 111 ದಿವಸ, 50 ದಿವಸ ಅಂತ ಹೇಳ್ತಿರಲ್ಲ, ಇದನ್ನು 4-5 ಸಲ ರಿಪೀಟ್ ಮಾಡಬೇಕಾಗತ್ತೆ. ಆದ ಕಾರಣ ನೀವು ಉತ್ಸಾಹವನ್ನು ಕಳೆದುಕೊಳ್ಳದೆ ಶ್ರದ್ಧೆ ಇಟ್ಟು ದೈವಿ ಅಂಶದೊಳಗೆ, ಅಲ್ಲಿ ಹೊರಗಡೆ ಒಂದು ದೈವಿ ಇದು ಅದ. ಹೌದಾ? ಕಾಸ್ಮಿಕ್ ವೇವ್ಸ್ ಅದ, ಒಂದು ಪಾಸಿಟಿವ್ ಎನರ್ಜಿ ಅದ. ಅದಕ್ಕೆ ನಾವು ಕೇಳ್ಕೊತೀವಿ. ಅದಕ್ಕೆ ದೇವರೇ ಅಂತ ಕೇಳ್ಕೊತೀವಿ. ಹೌದಾ? ಕಣ್ಣಿಗೆ ಕಾಣೋ ದೇವರನ್ನು ಇದ್ದದ್ದು ಖರೆ, ಬಟ್ ಕಣ್ಣಿಗೆ ಕಾಣುವುದಿಲ್ಲ ಅಂತ ದೇವರನ್ನು ಭಕ್ತಿಯಿಂದ ಕೇಳ್ಕೊತೀರಿ. ಇದನ್ನು ಪರಿಹಾರ ಪಡ್ಕೋತೀರಿ. ಜಾಬಿಗಾಗಿ ಪ್ರಯತ್ನ ಮಾಡುವ ಎಲ್ಲ ಸಾಧಕರಿಗೆ ಇದೊಂದು ವರದಾನದ. ಮಾಡಿರಿ, ಶ್ರದ್ಧೆಯಿಂದ ಮಾಡಿರಿ. ಒಂದು ಸೋಮವಾರದಿಂದ ಶುರು ಮಾಡ್ತೀರಿ, ತಂಡೂರದ ಅಕ್ಕಿ ಪ್ರಯೋಗ. ಶನಿವಾರದಿಂದ ಶುರು ಮಾಡ್ತೀರಿ, ಹನುಮಂತ ದೇವ್ರ ಪ್ರಯೋಗ. ಇಷ್ಟು ಮಾಡಿ ಮಿನಿಮಮ್
51 ಅಥವಾ 111 ದಿವಸ ಮಾಡಿ. ನಿಮಗೆ ಎಷ್ಟೋ ಫಲಿತಾಂಶ ಸಿಗ್ತದೆ. ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಅಭಿಕ್ಷೆಯನ್ನು ಈಡೇರಿಸಲಿ ಅಂತ ತಿಳ್ಕೊಂಡು ಪ್ರಾರ್ಥಿಸ್ತೀನಿ. ಶ್ರೀ ಗುರುದೇವ್.